ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 28 ಜನವರಿ 2026ಕ್ಕೆ PUC ಸೆಕೆಂಡ್ ಇಯರ್ಗೆ ಎಕನಾಮಿಕ್ಸಲ್ಲಿ ಪ್ರಿಪ್ರೇಟರಿ ಎಕ್ಸಾಮಿನೇಷನನ್ನು ಮಾಡ್ತಾ ಇದ್ದಾರೆ, ಸೆಕೆಂಡ್ ಪ್ರಿಪ್ರೇಟರಿ. ಸೊ ಖಂಡಿತವಾಗಿ ಇದನ್ನು ನೋಡ್ಕೊಂಡೋಗಿ ಇದಕ್ಕಿಂತ ಮುಂಚೆ ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ಪ್ರಶ್ನೆಗಳನ್ನು ಓದ್ಕೊಡ್ರಿ ಅಂತ ಹೇಳ್ತಾ ಯಾವೆಲ್ಲ ಪ್ರಶ್ನೆ ಇಂಪಾರ್ಟೆಂಟ್ ಇದಾವೆ ಅನ್ನೋದನ್ನು ಹೇಳ್ತೀನಿ. ಸೊ ನೀವುಗಳು ಕೂಡ ಸ್ಕ್ರೀನ್ಶಾಟನ್ನು ತೆಗೀರಿ. ನಿಮ್ಮ ಎನ್ಯುವಲ್ ಎಕ್ಸಾಮ್ಗೂ ಕೂಡ ಇದೇ ಥರನಾಗಿರ್ತಕ್ಕಂಥ ನಾನು ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, ಸ್ಕೋರಿಂಗ್ ಪ್ಯಾಕೇಜು, ಆಮೇಲೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ರಶ್ನೆಗಳ ವಿಡಿಯೋಗಳ ಕಳಿಸ್ತಾ ಶೇರ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಸೊ ತಾವು ಎಲ್ಲ ವಿಷಯಗಳನ್ನು ನೋಡಬೇಕಾದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಅಲ್ಲಿ ಹೋದರೆ ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮ್ನ ಒಂದು ವಿಡಿಯೋಸ್ಗಳನ್ನು ಸಹಿತ ತಾವುಗಳು ವಾಚ್ ಮಾಡ್ಬೋದು. ಸೊ ಫಸ್ಟ್ MCQ ಅಲ್ಲಿ ಕೇಳಿದ್ದಾರೆ, ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯ ವಸ್ತುವನ್ನು ಈ ಎರಡು ವಿಶಾಲ ವಿಭಾಗಗಳಲ್ಲಿ ಅಧ್ಯಯನ ಮಾಡಿದ್ದಾರೆ ಅಂತ ಕೇಳಿದರು. ಸೊ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅನ್ನೋದು ಗೊತ್ತಿರಲಿ. ಇನ್ನು ಸ್ಥಾನದರ್ಶಕ ತುಷ್ಟಿಗುಣದ ವಿಶ್ಲೇಷಣೆಯಲ್ಲಿ ತುಷ್ಟಿಗುಣ ಹೇಗಿರ್ತದೆ ಅಂತ ಕೇಳಿದರು. ಇದು ಶ್ರೇಣಿಗಳಲ್ಲಿ ವ್ಯಕ್ತಪಡಿಸ್ತಾರೆ ಅನ್ನೋದು ರೈಟ್ ಆನ್ಸರ್. ಮುಂದಿಂದು, ಕೆಲಸ ಮಾಡಲು ಸಿದ್ಧವಿರುವ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕಂಡುಕೊಳ್ಳುತ್ತಿದ್ದರು ಮತ್ತು ಎಲ್ಲ ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಣೆಯನ್ನು ಮಾಡ್ತವೆ. ಹಾಗಾದರೆ ಇದು ಒಂದು ಏನು? ಸೊ ಸಾಂಪ್ರದಾಯಿಕ ಚಿಂತನೆ ಇಸ್ ದ ರೈಟ್ ಆನ್ಸರ್. ಪ್ರಸಕ್ತ ಚಾಲ್ತಿ ಬೆಲೆಗಳಲ್ಲಿ GDP ಮೌಲ್ಯ ಏನಾಗಿದೆ ಅಂತ ಕೇಳಿದರು. ನಾಮಮಾತ್ರ GDP ಆಗಿದೆ ಇಸ್ ದ ರೈಟ್ ಆನ್ಸರ್. ಇನ್ನು ಸ್ವಯಂಚಾಲಿತ ಕಂಪನ ಗ್ರಾಹಕದಂತೆ ಕಾರ್ಯನಿರ್ವಹಿಸುವ ತೆರಿಗೆ ಯಾವುದು ಅಂತ ಕೇಳಿದರು. ಪ್ರಮಾಣಾನುಗುಣ ಆದಾಯ ತೆರಿಗೆ ಇಸ್ ದ ರೈಟ್ ಆನ್ಸರ್. ಇನ್ನು ಬಿಟ್ಟ ಸ್ಥಳಗಳನ್ನು ತುಂಬಿದ್ದೀವಿ. ಆದಾಯ ಹೆಚ್ಚಿದಂತೆ ಸಾಮಾನ್ಯ ಸರಕುಗಳ ಬೇಡಿಕೆ ರೇಖೆಯು ಡ್ಯಾಶ್ ಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ ಅಂತ ಕೇಳಿದರು. ಬಲಭಾಗ. ದೀರ್ಘಾವಧಿಯಲ್ಲಿನ ಎಲ್ಲ ಆದಾಯಗಳು ಏನಾಗಿರ್ತವೆ? ಬದಲಾಗ್ತವೆ. ಬೆಲೆ ಪಡೆಯುವ ವರ್ತನೆಯು ಡ್ಯಾಶ್ ಮಾರುಕಟ್ಟೆ ಒಂದು ವಿಭಿನ್ನ ಗುಣಲಕ್ಷಣ, ಪರಿಪೂರ್ಣ ಪೈಪೋಟಿ. ಡ್ಯಾಶ್ಗಳನ್ನು ಉದ್ಯಮ ಘಟಕ ಅಂತ ಕರಿತೀವಿ, ಉತ್ಪಾದನಾ ಘಟಕ. ಡ್ಯಾಶ್ ಎಂಬುದು ದಾಸ್ತಾನಿನ ಚಲಕ ಅಂತ ಕೇಳಿದರು. ಅಲ್ಲಿ ತಪಸೀಲು ಪಟ್ಟಿ ಇಸ್ ದಿ ರೈಟ್ ಆನ್ಸರ್. ಇನ್ನು ಹೊಂದಿಸಿ ಬರೆದಿದ್ದಾರೆ, ಸರಿಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಕೇಳಿದರು. ಅದು ಇದ್ರ ಜೊತೆಗೆ ಹೊಂದಾಣಿಕೆ ಆಗಬೇಕಿತ್ತು. ಸೆಕೆಂಡ್ LRAC ಅಂತ ಇದೆ. ದೀರ್ಘಾವಧಿ ಸರಾಸರಿ ವೆಚ್ಚ ಬರ್ತದೆ. ಸಾಮಾನ್ಯ ಲಾಭ ಕೇಳಿದರು, ಶೂನ್ಯ ಲಾಭ ಬರ್ತದೆ. ಹಣ ಅನ್ನೋದು ಗೊತ್ತಿದೆ, ಅದು ಒಂದು ವಿನಿಮಯ ಮಾಧ್ಯಮ. ನಿರ್ವಹಣಾ ಹೊಂದಾಣಿಕೆ ಅನ್ನೋದು ಡರ್ಟಿ ಹೊಂದಾಣಿಕೆ ಅನ್ನೋದನ್ನು ನೀವೇನು ಮಾಡಬೇಕಿತ್ತು? ಬರಿಬೇಕಿತ್ತು. 1 ಮಾರ್ಕರ್ ಕ್ವಶನ್. ಮಾದರಿ ಅರ್ಥಶಾಸ್ತ್ರ ವಿಶ್ಲೇಷಣೆ ಎಂದರೆ ಏನು? ಎಸ್, ಅರ್ಥಶಾಸ್ತ್ರದಲ್ಲಿ ವಿಭಿನ್ನ ಕಾರ್ಯತಂತ್ರಗಳನ್ನ ವಿಶ್ಲೇಷಣೆಯನ್ನು ಮಾಡ್ತೀವಿ. ಬಳಸುವ ಕಾರ್ಯತಂತ್ರಗಳು ಅಪೇಕ್ಷಣೀಯವಾಗಿವೆಯೇ ಅಥವಾ ಇಲ್ಲವೇ ಎಂಬುದನ್ನು ವಿಶ್ಲೇಷಣೆ ಮಾಡೋದಕ್ಕೇ ಮಾದರಿ ಅರ್ಥಶಾಸ್ತ್ರ ಅಂತಲೇ ಕರೆಯೋದು. ಬೇಡಿಕೆ ಎಂದರೇನು? ಅನುಭೋಗಿಯೊಬ್ಬನು ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ನಿರ್ದಿಷ್ಟ ಬೆಲೆಯಲ್ಲಿ ತಾನು ಕೊಂಡುಕೊಳ್ಳಲು ಇಚ್ಛಿಸುವ ಮತ್ತು ಕೊಂಡುಕೊಳ್ಳುವ ಸಾಮರ್ಥ್ಯವನ್ನು ತೋರಿಸುವ ಸರಕಿನ ಪ್ರಮಾಣವನ್ನೇ ನಾವೇನಂತ ಕರಿತೀವಿ? ಬೇಡಿಕೆ ಅಂತಲೇ ಹೇಳೋದು. ಆಮದುಗಳ ಅರ್ಥ ನೀಡಿ. ಒಂದು ದೇಶ ಅಥವಾ ಒಂದು ಆರ್ಥಿಕ ವ್ಯವಸ್ಥೆಯು ತನಗೆ ಅವಶ್ಯಕವಿರುವ ಸರಕು ಮತ್ತು ಸೇವೆಗಳನ್ನು ಜಗತ್ತಿನ ಇತರೆ ರಾಷ್ಟ್ರಗಳಿಂದ ಖರೀದಿ ಮಾಡೋದಕ್ಕೇ ಆಮದು ಅಂತ ಕರೆಯೋದು. CPIಯನ್ನು ವಿಸ್ತರಿಸಿ ಬರೆಯಿರಿ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಅದನ್ನೇ ಗ್ರಾಹಕ ಬೆಲೆ ಸೂಚ್ಯಂಕ ಅಂತ ಕರೆಯೋದು. ಇನ್ನು ಮುಕ್ತ ಆರ್ಥಿಕತೆ ಎಂದರೇನು ಅಂತ ಕೇಳಿದರು. ಜಗತ್ತಿನ ಇತರೆ ರಾಷ್ಟ್ರಗಳೊಂದಿಗೆ ಸರಕು ಮತ್ತು ಸೇವೆಗಳ ವ್ಯಾಪಾರವನ್ನು ಹಾಗೂ ಅನೇಕ ವೇಳೆ ಆರ್ಥಿಕ ಸ್ವತ್ತುಗಳ ವ್ಯವಹಾರವನ್ನು ಕೈಗೊಳ್ಳುವ ಅರ್ಥವ್ಯವಸ್ಥೆಗೆ ನಾವೇನಂತ ಕರಿತೀವಿ? ಮುಕ್ತ ಆರ್ಥಿಕತೆ ಅಂತಲೇ ಕರೆಯೋದು. 2 ಮಾರ್ಕರ್ ಕ್ವಶನ್. ಏಕತಾನಾತ್ಮಕ ಒಲವು ಎಂದರೇನು ಅಂತ ಪ್ರಶ್ನೆ ಇತ್ತು. ಎಸ್, ಬುದ್ಧಿವಂತನು ವಿಚಾರಶೀಲನೂ ಆದ ಅನುಭೋಗಿಯು ಕೆಳಭಾಗದ ಔದಾಸೀನ್ಯ ವಕ್ರರೇಖೆಯಿಂದ ಮೇಲ್ಭಾಗದ ಔದಾಸೀನ್ಯ ವಕ್ರರೇಖೆ ಕಡೆಗೆ ಚಲಿಸಲು ಇಷ್ಟಪಡುತ್ತಾನೆ, ಏಕೆಂದರೆ ಮೇಲ್ಭಾಗದ ಔದಾಸೀನ್ಯ ವಕ್ರರೇಖೆಯ ಮೇಲಿನ ಸಂಯೋಜನೆಗಳು ಅನುಭೋಗಿಗೆ ಅತಿ ಹೆಚ್ಚಿನ ತುಷ್ಟಿಗುಣವನ್ನು ನೀಡ್ತವೆ. ಅನುಭೋಗಿಯ ಈ ರೀತಿಯ ಒಲವನ್ನು ನಾವು ಏಕಾತ್ಮಕ ಒಲವು ಅಥವಾ ಏಕತಾನಾತ್ಮಕ ಒಲವು ಅಂತಲೇ ಕರೆಯೋದು. ಇನ್ನು ಪ್ರತಿಫಲಗಳ ಪ್ರಮಾಣದ ವಿಧಗಳನ್ನು ಬರೀರಿ ಅಂತ ಕೇಳಿದರು. ಸೊ ನಿಮಗೆ ಗೊತ್ತಿದೆ, ಅದು ಮುಖ್ಯವಾಗಿ ಏರಿಕೆ ಪ್ರತಿಫಲ ಪ್ರಮಾಣ, ಸ್ಥಿರ ಪ್ರತಿಫಲ ಪ್ರಮಾಣ, ಇಳಿಕೆ ಪ್ರತಿಫಲ ಪ್ರಮಾಣ ಇಸ್ ದ ಆನ್ಸರ್. ಇನ್ನು ಒಂದು ಉದ್ಯಮ ಘಟಕ ಪೂರೈಕೆ ರೇಖೆಯನ್ನು ನಿರ್ಧರಿಸುವ 2 ಅಂಶ ಕೇಳಿದ್ದಾರೆ. ಒಂದು ತಂತ್ರಜ್ಞಾನದ ಪ್ರಗತಿ, ಆದಾನದ ಬೆಲೆಗಳು, ಮಾರಾಟದ ಪ್ರತಿ ಘಟಕದ ಮೇಲೆ ಸರ್ಕಾರ ವಿಧಿಸುವ ಘಟಕದ ತೆರಿಗೆ, ಪೂರೈಕೆಗೆ ಸಂಬಂಧಿಸಿದ ಸರ್ಕಾರದ ನೀತಿ ಅನ್ನೋದು ಬರಿಬೇಕಿತ್ತು. ಇನ್ನು ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವದ ಅರ್ಥವನ್ನು ನೀಡಿ ಮತ್ತು ಸೂತ್ರ ಬರೀರಿ ಅಂತ ಕೇಳಿದರು. ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ, ಸರಕಿನ ಬೆಲೆಯಲ್ಲಿ ಉಂಟಾದ ಬದಲಾವಣೆಯಿಂದಾಗಿ ಪೂರೈಕೆ ಪ್ರಮಾಣದಲ್ಲಾಗುವ ಪ್ರಕ್ರಿಯೆ ಮಾಪನ ಮಾಡುವ ಪರಿಕಲ್ಪನೆಯನ್ನು ನಾವು ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಇದನ್ನು ESನಿಂದ ಸೂಚಿಸ್ತೀವಿ. ಸೂತ್ರ ಏನದಪ್ಪ ಅಂದ್ರೆ ಪೂರೈಕೆ ಬೆಲೆ ಸ್ಥಿತಿಸ್ಥಾಪಕತ್ವ = ಪೂರೈಕೆ ಪ್ರಮಾಣದಲ್ಲಾದ ಶೇಕಡಾವಾರು ಬದಲಾವಣೆ
ಭಾಗಿಸು ಬೆಲೆಯಲ್ಲಾದ ಶೇಕಡಾವಾರು ಬದಲಾವಣೆ. ಇನ್ನು ಬಂಡವಾಳಶಾಹಿ ಆರ್ಥಿಕತೆಯ ಲಕ್ಷಣಗಳನ್ನು ಕೇಳಿದ್ದಾರೆ. ಸೊ ಏನಪ್ಪ ಅಂದರೆ ಇದು ಮುಖ್ಯವಾಗಿ ಉತ್ಪಾದನಾ ಸಾಧನಗಳು ಖಾಸಗಿ ಒಡೆತನದಲ್ಲಿರ್ತವೆ. ಎರಡನೇದು ಬಂಡವಾಳಶಾಹಿ ಒಂದು ಅಥವಾ ಹಲವು ಉದ್ಯಮಿಗಳನ್ನು ಹೊಂದಿರ್ತದೆ. ಥರ್ಡ್ ಒನ್, ಉದ್ಯಮಿಗಳು ಉದ್ಯಮವನ್ನು ನಡೆಸಲು ಅಗತ್ಯವಿರುವ ಬಂಡವಾಳವನ್ನು ತಾವೇ ಪೂರೈಕೆ ಮಾಡ್ತಾರೆ ಅಥವಾ ಸಾಲವಾಗಿ ಪಡಿತಾರೆ. ನೆಕ್ಸ್ಟ್, ಬಂಡವಾಳಶಾಹಿಗಳು ಹೂಡುವಳಿಗಳೆಲ್ಲವೂ ಬಾಡಿಗೆಗೆ ಪಡೆದ ನಂತರ ಅವರು ಉತ್ಪಾದನೆ ಕಾರ್ಯವನ್ನು ಕೈಗೊಳ್ತಾರೆ. ಅನಂತರ ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಉತ್ಪಾದನಾಂಗಗಳು ಮಾರುಕಟ್ಟೆಯಲ್ಲಿನ ಸರಕುಗಳ ಉತ್ಪಾದನೆ ಮತ್ತು ಮಾರಾಟ ಪ್ರಕ್ರಿಯೆ ಮೂಲಕ ಲಾಭವನ್ನು ಗಳಿಸ್ತಾರೆ. ಇನ್ನು ಬಂಡವಾಳಶಾಹಿಗಳು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಗಂಡಾಂತರ ಮತ್ತು ಅನಿಶ್ಚಿತತೆಯನ್ನು ನಿಭಾಯಿಸ್ತಾರೆ ಅನ್ನೋದು ಲಕ್ಷಣಗಳಲ್ಲಿ ಬರೀಬೇಕು. ಇನ್ನು ಅನುಭೋಗಿ ಸರಕು ಮತ್ತು ಬಂಡವಾಳ ಸರಕಿನ ವ್ಯತ್ಯಾಸವನ್ನು ಕೇಳಿದರು. ಅನುಭೋಗಿ ಸರಕಕ್ಕೆ ಏನಂತ ಕರೀತಾರೆ? ಈ ಅನುಭೋಗಿ ಸರಕುಗಳನ್ನು ಅನುಭೋಗಿಗಳು ಬಳಸ್ತಾರೆ, ಬಂಡವಾಳ ಸರಕುಗಳನ್ನು ಉತ್ಪಾದಕರು ಬಳಸ್ತಾರೆ. ಅನುಭೋಗಿಗಳ ಸರಕುಗಳು ಅನುಭೋಗಿಗಳ ಬಯಕೆಯನ್ನು ನೇರವಾಗಿ ಈಡೇರ್ತವೆ, ಬಟ್ ಇವು ಪರೋಕ್ಷವಾಗಿ ಈಡೇರಿಸ್ತವೆ. ಇದು ಅಲ್ಪಾವಧಿ ಬಳಕೆಗೆ ಸೀಮಿತ, ದೀರ್ಘಾವಧಿ ಬಳಕೆಗೆ ಸೀಮಿತ. ಅನುಭೋಗಿ ಸರಕುಗಳು ಇತರೆ ಸರಕುಗಳ ಉತ್ಪಾದನೆಗೆ ನೆರವಾಗುವುದಿಲ್ಲ, ಬಟ್ ಇವು ಇತರ ಸರಕುಗಳ ಉತ್ಪಾದನೆಗೆ ನೆರವಾಗ್ತವೆ ಅನ್ನೋದನ್ನು 4 ಪಾಯಿಂಟ್ಸ್ ಬರೆದ್ರು ಸಾಕು. ಇನ್ನು ನೆಕ್ಸ್ಟ್ ಮುಂದಿಂದು GDP ವರಮಾನದ 3 ವಿಧಾನಗಳನ್ನು ಕೇಳಿದರು. ಸೊ ಗೊತ್ತಿರಲಿ, ಒಂದು ಉತ್ಪನ್ನ ಅಥವಾ ಮೌಲ್ಯವರ್ಧಿತ ವಿಧಾನ, ವೆಚ್ಚದ ವಿಧಾನ, ವರಮಾನ ಅಥವಾ ಆದಾಯದ ವಿಧಾನ ಅಂತ ಹೇಳ್ತೀವಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಓಕೆನಾ? ಮುಂದಿನ ಪ್ರಶ್ನೆಗೆ ಬರೋಣ ಫ್ರೆಂಡ್ಸ್. ಪ್ರಶ್ನೆ ಏನಿತ್ತಪ್ಪ ಅಂತಂದರೆ, ಹಣದ ಬೇಡಿಕೆಯ 2 ಉದ್ದೇಶಗಳನ್ನು ತಿಳಿಸಿ ಅಂತ ಕೇಳಿದರು. ಸೊ ಮುಖ್ಯವಾಗಿ ಏನು ಹೇಳಿದ್ದಾರೆ ಅಂದರೆ, ವ್ಯವಹಾರದ ಉದ್ದೇಶ, ಸಟ್ಟ ವ್ಯಾಪಾರದ ಉದ್ದೇಶ, ಮುನ್ನೆಚ್ಚರಿಕೆ ಅಥವಾ ಮುಂಜಾಗ್ರತೆಯ ಉದ್ದೇಶ ಅಂತ JM ಕೇನ್ಸ್ ಪ್ರಕಾರ ಹಣ ಬೇಡಿಕೆಯ 2 ಉದ್ದೇಶಗಳನ್ನು ಹೇಳಿದರು. ಇನ್ನು ಹೆಚ್ಚುವರಿ ಬೇಡಿಕೆ ಮತ್ತು ಕೊರತೆ ಬೇಡಿಕೆಗಳ ಅರ್ಥಗಳನ್ನು ಕೇಳಿದ್ದಾರೆ. ಸೊ ಅದನ್ನು ಕೂಡ ಕೊಟ್ಟಿದ್ದೀನಿ, ನೋಡ್ಕೊಡ್ರಿ. ಇನ್ನು ಮುಕ್ತ ಆರ್ಥಿಕತೆಯ 3 ಕೊಂಡಿಗಳನ್ನು ಕೇಳಿದರು. ಅದರಲ್ಲಿ ಬರ್ತದೆ ಉತ್ಪನ್ನ ಮಾರುಕಟ್ಟೆ ಕೊಂಡಿ, ಹಣಕಾಸು ಮಾರುಕಟ್ಟೆ ಕೊಂಡಿ ಮತ್ತು ಶ್ರಮದ ಮಾರುಕಟ್ಟೆ ಕೊಂಡಿ. ಅದನ್ನು ಬರೆದು ಸ್ವಲ್ಪ ಓನಾಗಿ ಎಕ್ಸ್ಪ್ಲನೇಷನನ್ನು ಮಾಡಿ. ಓಕೆನಾ? ಇನ್ನು 5 ಮಾರ್ಕರಲ್ಲಿ ಬರೋಣ. ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ, ನೇಕಾರ, ಶಿಕ್ಷಕರ ಸಂಪನ್ಮೂಲಗಳನ್ನು ಬಳಸಿ ಹೇಗೆ ತಮ್ಮ ಅಗತ್ಯತೆಗಳನ್ನು ಪೂರೈಕೆ ಮಾಡ್ತಾರೆ ಅಂತ ಕೇಳಿದರು. ಸೊ ಇಲ್ಲಿ ಏನು ಮಾಡಿದ್ದಾರೆ, ಕೃಷಿಕ ಕುಟುಂಬದ ಬಗ್ಗೆ ಬರೆದಿದ್ದಾರೆ. ಸೊ ಕೃಷಿಕ ಕುಟುಂಬದಲ್ಲಿ ಉದ್ಯೋಗ ಹೇಗಿದೆ, ಅದಕ್ಕಿರ್ತಕ್ಕಂಥ ಒಂದು ಉತ್ಪನ್ನ ಆಗಿರಬಹುದು, ಅದನ್ನು ಬರೆದಿದ್ದಾರೆ. ಇನ್ನು ನೇಕಾರರ ಬಗ್ಗೆ ಬರೆದಿದ್ದಾರೆ. ಶಿಕ್ಷಕರ ಒಂದು ಮಾನವ ಸಂಪನ್ಮೂಲಗಳ ಬಗ್ಗೆಯೂ ಕೂಡ ಕೊಟ್ಟಿದ್ದಾರೆ. ಸೊ ಪಾಸ್ ಮಾಡಿಕೊಡ್ರಿ. ಇನ್ನು ನೆಕ್ಸ್ಟ್, ಬಜೆಟ್ ರೇಖೆಯ ಇಳಿಜಾರಿನ ನಿಷ್ಪತ್ತಿಯನ್ನು ವಿವರಿಸಿರಿ ಅಂತ ಕೇಳಿದರು. ಸೊ ಈ ತನಾಗಿರ್ತಕ್ಕಂಥ ಬಜೆಟ್ ರೇಖೆ ಇಳಿಜಾರು ನಿಷ್ಪತ್ತಿಯನ್ನು ಬರೆದು ಸೂತ್ರಗಳನ್ನು ಹಾಕಬೇಕು. ಸೂತ್ರವನ್ನು ಹಾಕಿ ಈ ಥರ ನಕ್ಷೆಯನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬಿಡಿಸ್ಬೇಕು. ಆವಾಗ ನಿಮ್ದು ಏನಾಗ್ತದೆ, ಉತ್ತರ ಕಂಪ್ಲೀಟ್ ಆಗ್ತದೆ. ಇವುಗಳನ್ನು ನೀವು ಚೆನ್ನಾಗಿ ಏನು ಮಾಡಿಕೊಡ್ರಿ, ಓದ್ಕೊಡ್ರಿ. ಮುಂದಿನ ಪ್ರಶ್ನೆಗೆ ಬರ್ತಾನೆ, ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸ ಅಂತ ಕೇಳಿದರು. ಇದು ಕೂಡ 5 ಅಂಕಕ್ಕೆ ಪ್ರಶ್ನೆ ಇದೆ. ಸೊ ಚೆನ್ನಾಗಿ ಇಲ್ಲಿ 4 ಪಾಯಿಂಟ್ಸ್ಗಳನ್ನು ನಿಮಗೆ ಏನು ಮಾಡಿದ್ದಾರೆ ಫ್ರೆಂಡ್ಸ್ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನೀವೇನು ಮಾಡಿಕೊಡ್ರಿ, ಪಾಸ್ ಮಾಡಿ ಬದಲಿ ಸರಕು ಮತ್ತು ಪೂರಕ ಸರಕಿನ ನಡುವಿನ ವ್ಯತ್ಯಾಸವನ್ನು ಓದ್ಕೊಡ್ರಿ. ಇನ್ನು ಬೆಲೆ ಅಂತಸ್ತು ಪರಿಕಲ್ಪನೆಯ ಬಗ್ಗೆ ಬರೀರಿ ಅಂತ ಕೇಳಿದರು. ಸೊ ಬೆಲೆ ಅಂತಸ್ತು ಅಂದರೆ ಏನಂತಕ್ಕಂಥ ಡೆಫಿನೇಷನನ್ನು ಬರೀರಿ. ಸೊ ಡೆಫಿನೇಷನ್ ಬರೆದ ಮೇಲೆ ಈ ಥರದ ಬೇಡಿಕೆ ಮತ್ತು ಪೂರೈಕೆ ಪ್ರಮಾಣ ಅಂತ ಇದೆಯಲ್ಲ, ಈ ಥರದ ನಕ್ಷೆಯನ್ನು ನೀವೇನು ಮಾಡಿಯಪ್ಪ ಅಂದರೆ ಡ್ರಾ ಮಾಡಿ. ಇನ್ನು ಯೋಜಿತವಲ್ಲದ ತಪಶೀಲು ಪಟ್ಟಿಯ ಶೇಖರಣೆ ಮತ್ತು ಕುಸಿತವನ್ನು ಉದಾಹರಣೆಯೊಂದಿಗೆ ವಿಶದೀಪಡಿಸಿ ಅಂತ ಕೇಳಿದರು. ಇದು ಯೋಜಿತವಲ್ಲದ ಸೇಖರಣೆ ಇದೆ, ಓಕೆನಾ? ಆಮೇಲೆ ಯೋಜಿತವಲ್ಲದ ಕುಸಿತ ಅಂತ ಇದೆ. ಅದನ್ನು ಕೂಡ ನೀವು ಚೆನ್ನಾಗಿ ಬರೆದು ಒಂದೊಂದು ಉದಾಹರಣೆಗಳನ್ನ ಇಲ್ಲಿ ಟಿ ಶರ್ಟ್ ಬಗ್ಗೆ ಕೊಟ್ಟಿದ್ದಾರೆ, ಅದನ್ನು ಕೂಡ ಬರೀಬೋದು. ಇನ್ನು RBIನ ಕಾರ್ಯಗಳನ್ನು ಕೇಳಿದರು. ಸೊ ಮುಖ್ಯವಾಗಿ ಅದು ಕರೆನ್ಸಿ ಮತ್ತು ನೋಟುಗಳ ಮುದ್ರಣ ಮತ್ತು ಚಲಾವಣೆ ಮಾಡ್ತದೆ. ಸರ್ಕಾರದ ಬ್ಯಾಂಕ್ ಅದ, ಬ್ಯಾಂಕುಗಳ ಬ್ಯಾಂಕ್ ಅದ, ವಿದೇಶಿ ವಿನಿಮಯ ಅದ, ಸಾಲ ನಿಯಂತ್ರಕ ಅದ, ಆಮೇಲೆ ಅಂತಿಮ ಋಣದಾತ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ಹಾಕಿ 5 ಪಾಯಿಂಟ್ಸ್ಗಳನ್ನು ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡಿದರೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಕಂದಾಯ ಕೊರತೆ ಮತ್ತು ಕೋಶೀಯ ಕೊರತೆಗಳನ್ನು ಕೇಳಿದರು. ಸೊ ಡೆಫಿನೇಷನ್ ಬರೀಬೇಕು, ಸೂತ್ರ ಬರೀಬೇಕು, ಅದರ ಲಕ್ಷಣಗಳನ್ನು ಕೂಡ ಬರೆದ್ರೆ ನಡೀತದೆ. ಬಂಡವಾಳ ಖಾತೆಯ ಭಾಗಗಳ ಪಟ್ಟಗಳನ್ನು ಕೇಳಿದ್ದಾರೆ. ಸೊ ನೋಡಿ, ಅದು ಬಂಡವಾಳ ಖಾತೆಯಲ್ಲಿ ಹೂಡಿಕೆ, ಬಾಹ್ಯ ಸಾಲ, ಬಾಹ್ಯ ನೆರವು ಬರ್ತದೆ. ಓಕೆ, ಈ ತನಾಗಿರ್ತಕ್ಕಂಥ ಬರೀಬೇಕು. ಇನ್ನು ಸ್ಥಿರ ವಿನಿಮಯ ದರ ಮತ್ತು ಬದಲಾಗುವ ವಿನಿಮಯ ದರದ ಗುಣದೋಷಗಳು ಕೇಳಿದರು. ಸೊ ಎರಡರದ್ದು ಡೆಫಿನೇಷನ್ ಬರೀರಿ. ಗುಣಗಳು ಮತ್ತು ದೋಷಗಳನ್ನು ಒಂದು 5 ಪಾಯಿಂಟ್ಸ್ಗಳನ್ನು ಬರೆದು ಎಕ್ಸ್ಪ್ಲನೇಷನ್ ಮಾಡಿದರೂ ಕೂಡ ಅಂಕಗಳನ್ನು ನಿಮಗೆ ಕೊಡ್ತಾರೆ. ಓಕೆನಾ? ಇದು ದೋಷಗಳಿತ್ತು. ಇನ್ನು ನೆಕ್ಸ್ಟ್, ಇನ್ನಿದು ಬದಲಾಗುವ ವಿನಿಮಯ ದರದ ಒಂದು ಗುಣಗಳಿದ್ದಾವೆ. ಸೊ 4 ಅವ್ರು ಬರೆದಿದ್ದಾರೆ, ಅದನ್ನು ನೋಡಿಕೊಡ್ರಿ. ಇನ್ನು ಲಾಸ್ಟ್ ನಿಮಗೆ 6 ಮಾರ್ಕ್ಸಲ್ಲಿ ಅನುಭೋಗಿಯ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿರಿ ಅಂತ ಕೇಳಿದ್ದಾರೆ.
ಸೊ ಫಸ್ಟ್ ಅನುಭೋಗಿಯ ಆದರ್ಶ ಆಯ್ಕೆ ಅನ್ನೋದನ್ನು ಬರೀರಿ. ಅನುಭೋಗಿ ತನ್ನಲ್ಲಿರುವ ಏನು ಮಾಡ್ತಾನಪ್ಪ ಅಂದರೆ ಲಭ್ಯವಿರುವ ಆದಾಯವನ್ನು ಗರಿಷ್ಠ ಪ್ರಮಾಣದ ತೃಪ್ತಿಯನ್ನು ಪಡೆಯುವ ಸ್ಥಿರ ಮತ್ತು ಸನ್ನಿವೇಶ ಅನುಭೋಗಿಯ ಆದರ್ಶ ಆಯ್ಕೆ ಇರ್ತದೆ. ಅದರ ಷರತ್ತುಗಳು, ಊಹೆಗಳು ಮತ್ತು ಒಂದು ನಕ್ಷೆಯನ್ನು ಕೊಟ್ಟಿದ್ದಾರೆ, ರೇಖಾಚಿತ್ರವನ್ನು ಈ ಥರ ನೀವು ಡ್ರಾ ಮಾಡಬೇಕಾಗಿತ್ತು. ಓಕೆನಾ. ಸೊ ನೆಕ್ಸ್ಟ್ ಮುಂದೆ ಏನು ಮಾಡಿದ್ದಾರೆ ಅಂತಂದರೆ ವಿವಿಧ ಅಲ್ಪಾವಧಿ ವೆಚ್ಚಗಳನ್ನು ವಿವರಿಸಿರಂತ ಕೇಳಿದರು. ನಿಮಗೆಲ್ಲ ಗೊತ್ತಿದೆ, ಒಟ್ಟು ಸ್ಥಿರ ವೆಚ್ಚ TFC ಬಗ್ಗೆ ಗೊತ್ತಿದೆ, ಅದರದ್ದು ಒಂದು ಡೆಫಿನೇಷನ್ ಮತ್ತು ಸೂತ್ರ. ಟೋಟಲ್ ವೇರಿಯಬಲ್ ಕಾಸ್ಟ್ ಒಟ್ಟು ಬದಲಾಗುವ ವೆಚ್ಚ, ಅದರ ಸೂತ್ರ ಒಟ್ಟು ವೆಚ್ಚ ಟೋಟಲ್ ಕಾಸ್ಟ್. ಅಲ್ಪಾವಧಿ ಸರಾಸರಿ ವೆಚ್ಚ ಶಾರ್ಟ್ ರನ್ ಎವರೇಜ್ ಕಾಸ್ಟ್ CAC ಅಂತ ಕರಿತೀವಿ. ಪ್ರತಿಯೊಂದರದ್ದು ಡೆಫಿನೇಷನು ಮತ್ತು ಸೂತ್ರವನ್ನು ನೀವೇನು ಮಾಡಿಯಪ್ಪ ಅಂದರೆ ಬಾಯ್ ಮಾಡಿದರೆ ಲಾಸ್ಟ್ ನಿಮಗೆ 6 ಮಾರ್ಕ್ಸ್ ಲೆಕ್ಕನೂ ಕೂಡ ಏನಾಗ್ತದೆ ಈಸಿಯಾಗಿ ಬಿಡಿಸ್ತೀರಿ. ಓಕೆನಾ. ಇನ್ನು ನೆಕ್ಸ್ಟ್ ಏನು ಕೇಳಿದ್ರು ಅಂದರೆ ಸ್ಥಿರ ಸಂಖ್ಯೆಯ ಉದ್ಯಮಿ ಘಟಕಗಳೊಂದಿಗೆ ಮಾರುಕಟ್ಟೆಯ ಸಮತೋಲನದ ರೇಖಾಚಿತ್ರ ಕೊಟ್ಟಿದ್ದರು. ಸೊ ಆಲ್ರೆಡಿ ಇದನ್ನು ಕೂಡ ನಾನು ನಿಮಗೆ ಕೊಟ್ಟಿದ್ದೀನಿ. ಓಕೆನಾ. ಸೊ ಎಲ್ಲ ಎಕ್ಸಾಮಿನೇಷನ್ಗೆ ಓದ್ತಾ ಇದ್ದೀರಿ. ಸೊ ಸ್ವಲ್ಪ ಪಾಸ್ ಮಾಡಿ ಅದನ್ನು ನೀವೇನು ಮಾಡಿ ಸ್ಕ್ರೀನ್ಶಾಟನ್ನು ತಗೊಳ್ರಿ. ಇನ್ನು GDPಯ ಒಂದು ದೇಶದ ಯೋಗ್ಯತೆ ಯೋಗಕ್ಷೇಮ ಸೂಚಕವಾಗಿ ಬಳಸುವ ಮಿತಿಗಳಂತ ಕೇಳಿದ್ದಾರೆ. ಸೊ GDPಯ ಮಿತಿಗಳು ಇಲ್ಲಿ 2 ಪಾಯಿಂಟ್ಸ್ ಇತ್ತು. ಸೊ ಇಲ್ಲಿನೂ ಕೂಡ ಏನು ಮಾಡಿದ್ದಾರೆ ಅಂತಂದರೆ ಚೆನ್ನಾಗಿ ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ನೋಡಿಕೊಡ್ರಿ. ಇನ್ನು ಲಾಸ್ಟ್ ಬರ್ತೀನಿ ಫ್ರೆಂಡ್ಸ್, ಆದಾಯ ಮತ್ತು ಉತ್ಪನ್ನದ ಮೇಲೆ ಸಮಗ್ರ ಬೇಡಿಕೆಯಲ್ಲಿನ ಸ್ವಾಯತ್ತ ಬದಲಾವಣೆಯ ಪರಿಣಾಮಗಳು ಕೇಳಿದರು. ಅದು ಅನುಭೋಗದಲ್ಲಾಗುವ ಬದಲಾವಣೆಯನ್ನು ಬರ್ತದೆ, ಹೂಡಿಕೆಯಲ್ಲಿನ ಬದಲಾವಣೆ ಅಂತಕ್ಕಂಥದ್ದು ಬರೆದಿದ್ದಾರೆ. ಸೊ ಅದನ್ನು ಕೂಡ ನೀವು ಬರೋದು ಏನು ಮಾಡ್ಬೋದು, ಅಂಕಗಳನ್ನು ಗಳಿಸ್ಬೋದು. ಸೊ ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಇದೊಂದು ಲೆಕ್ಕ ಇದೆ ನೋಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆನಾ. ಮಾರಾಟ ಪ್ರಮಾಣ ಬೆಲೆ ರೂಪಾಯಿಗಳಲ್ಲಿ TR MR AR ಇದೆ. ಸೊ ಸಿಗುವ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.